ಓ ಓ ನಮ್ಮ ಅಡ್ವೊಕೇಟ್ ಇಂದಾನೆ ನಾನು ಈ ಕೇಸ್ ಸೋತಿದ್ದು. ಅವ್ರು ಸರಿಯಾಗಿ ಕೇಸ್ ನಡೆಸಲಿಲ್ಲ, ನಾನು ಅದಕ್ಕೋಸ್ಕರನೇ ಈ ಕೇಸ್ ಸೋತೆ. ನಾನು ಅಡ್ವೊಕೇಟ್ ಮೇಲೆ ಕೇಸ್ ಹಾಕ್ತೀನಿ ಅಂದರೆ ಅಂಥ ಕೇಸ್ ನಿಲ್ಲುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾವಾಗ ನೀವು ಅಡ್ವೊಕೇಟ್ ಮೇಲೆ ಕೇಸ್ ಹಾಕ್ಬೋದು ಅಂತಂದರೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಇದ್ದಾಗ, ಡ್ಯೂ ಡೆಲಿಗೆನ್ಸ್ ಇಲ್ಲದೆ ಅವ್ರ ಕೇಸ್ ಫೈಲಿಂಗ್ ಲೇಟ್ ಮಾಡಿದ್ರು, ಅಥವಾ ಕೇಸ್ ಸರಿಯಾಗಿ ನಡೆಸಲಿಲ್ಲ, ಕೋರ್ಟ್ ಸರಿಯಾಗಿ ಅಟೆಂಡ್ ಮಾಡಲಿಲ್ಲ, ಆ ಒಂದು ಕಾರಣದಿಂದನೇ ನೀವು ಸೋತಿದ್ರೆ ಅಂಥ ಟೈಮ್ನಲ್ಲಿ ಮಾತ್ರ ನೀವು ಅಡ್ವೊಕೇಟ್ ಮೇಲೆ ಕೇಸನ್ನು ಫೈಲ್ ಮಾಡ್ಬೋದು. ಇದನ್ನು ನಾನು ಹೇಳ್ತಿಲ್ಲ, ಲೀಗಲ್ ಪ್ರಾಕ್ಟೀಷನರ್ಸ್ ಆ್ಯಕ್ಟ್ ಹೇಳುತ್ತೆ. ಈ ಆ್ಯಕ್ಟ್ನ ಪ್ರಕಾರ ನೀವೇನಾದರೂ ಅಡ್ವೊಕೇಟ್ ಮೇಲೆ ಕೇಸ್ ಫೈಲ್ ಮಾಡಬೇಕು ಅಂತಂದರೆ ಪ್ರತಿ ಕೋರ್ಟ್ನಲ್ಲೂ ಕೂಡ ಬಾರ್ ಅಸೋಸಿಯೇಷನ್ ಇರುತ್ತೆ, ಅಥವಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇರುತ್ತೆ. ಅಲ್ಲಿ ಪಿಟಿಷನ್ ಮೂಲಕ ನೀವೊಂದು ಅರ್ಜಿಯನ್ನು ಕೊಟ್ಟು ನಿಮ್ಗಾಗಿರುವಂಥ ತೊಂದರೆ ಏನು, ನಿಮ್ಗೆ ಯಾವ ರೀತಿ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಿ, ಅದೇ ರೀತಿ ನಿಮ್ಮ ಬಳಿ ಏನೇನೆಲ್ಲ ಡಾಕ್ಯುಮೆಂಟೇಷನ್ಸ್ ಇದೆ ಅದೆಲ್ಲವನ್ನು ಕೊಟ್ಟು ಬಾರ್ ಅಸೋಸಿಯೇಷನಲ್ಲಿ ಅಥವಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಅಡ್ವೊಕೇಟ್ ಮೇಲೆ ಕೇಸನ್ನು ಫೈಲ್ ಮಾಡ್ಬೋದು. ಸೊ ಇನ್ನೊಂದ್ಸಲಿ ನಾನು ಅಡ್ವೊಕೇಟ್ ಮೇಲೆ ಕೇಸ್ ಹಾಕ್ತೀನಿ, ಕೇಸ್ ಸೋತಿದ್ಗೆ ಅನ್ನೋಕ್ಕೂ ಮುಂಚೆ ಈ ವಿಚಾರವನ್ನು ತಲೆಯಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತಾ, ನನ್ನ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಸೈನ್ ಆಫ್ ಮಾಡ್ತೀನಿ. ಮಾನಸ ವಾಸುದೇವ್, ಥ್ಯಾಂಕ್ ಯು.